ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಈಗ ತೋರಿಸೋ ರೆಸಿಪಿ ಮೊಳಕೆ ಹೆಸರುಕಾಳು ಪಲ್ಯ. ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ. ನಾನಿಲ್ಲಿ ಒಂದು ಸ್ವಲ್ಪ ಮೊಳಕೆ ಹೆಸರುಕಾಳು ತೊಗೊಂಡಿದ್ದೀನಿ, ಒಂದು ಬೌಲಷ್ಟು. ಸೊ ಅದನ್ನು ಏನು ಮಾಡೋಣ ಅಂದರೆ, ಒಂದು ಸ್ವಲ್ಪ ಅದು ಕಾಳು ಮುಳುಗೋಷ್ಟು ನೀರು ಹಾಕಿಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಷಲ್ ಕೂಗ್ಸೋಣಂತೆ. 2 ರಿಂದ 3 ಸಾಕು. ಸೊ ನೋಡಿ, ನಾನು ಉಪ್ಪು ಸ್ವಲ್ಪ ಹಾಕ್ತಾಯಿದ್ದೀನಿ. ಅವಾಗ ಕಾಳು ಚೆನ್ನಾಗಿ ಉಪ್ಪು ಕುಡ್ಕೊಳ್ಳುತ್ತೆ. ನಾವು ಆಮೇಲೆ ಪಲ್ಯ ಮಾಡಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿ ಕುಡ್ಕೊಳ್ಳಲ್ಲ. ಸೊ ಅದಕ್ಕೆ ಹಿಂಗೆ ಕೂಗಿಸುವಾಗಲೇ ಹಾಕಿದ್ರೆ ಚೆನ್ನಾಗೆ ಕಾಳೆಲ್ಲ ಉಪ್ಪಲ್ಲಿ ಕುಡ್ಕೊಳ್ಳುತ್ತೆ. 2 ರಿಂದ 3 ವಿಷಲ್ ಸಾಕು. ಜಾಸ್ತಿ ಆದರೆ ಮತ್ತೆ ಫುಲ್ ಮೆತ್ತಗಾಗೋಗ್ಬಿಡತ್ತೆ, ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನೋಡಿ, ಈ ಅಳತೆಗೆ ಚೆನ್ನಾಗಿ ಬೆಂದಿದೆ, ಕರೆಕ್ಟಾಗಿದೆ ಇದು. ಇನ್ನು ಜಾಸ್ತಿ ಕೂಗಿಸ್ಬಿಟ್ರೆ ಫುಲ್ ಮೆತ್ತಗಾಗೋಗ್ಬಿಡತ್ತೆ ಅದು. ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ನಾನು, ಆಮೇಲೆ ಟೊಮೆಟೊ, ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ, ನೆಕ್ಸ್ಟು 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 2 ಸ್ಪೂನಷ್ಟು ಕಡಲೆ ಪುಡಿ. ಕಡಲೆನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಕಡಲೆ ಪುಡಿ. ಸೊ ಕಡಲೆ ಪುಡಿ ಏನಕ್ಕಂದರೆ ಪಲ್ಯ ಸ್ವಲ್ಪ ತಿಕ್ಕಾಗಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಫುಲ್ ನೀರು ಇರುತ್ತೆ, ಅದಕ್ಕೋಸ್ಕರ. ಆಮೇಲೆ ಟೇಸ್ಟು ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಏನು ಮಾಡಿದ್ರೆ, 1 ಸ್ಪೂನಷ್ಟು ಸಾಸಿವೆ ಮತ್ತು 1 ಸ್ಪೂನಷ್ಟು ಜೀರಿಗೆ. ಸೊ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಗ್ಯಾಸ್ ಮೇಲೆ ಒಂದು ಬಾಣಲಿ ಇಡೋಣ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡ್ದಿದ್ದಾದಮೇಲೆ ಜೀರಿಗೆ. ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ, ಈರುಳ್ಳಿ ನಾವೇನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು ಈರುಳ್ಳಿ ಹಾಕೋಣಂತೆ. ಈರುಳ್ಳಿ ಹಾಕ್ಕೊಂಡ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣಂತೆ. ನೀವೇನೇ ಮಾಡಿದ್ರು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಮಾಡಿದ್ರೆ ಅಡುಗೆ ತುಂಬ ಚೆನ್ನಾಗಾಗುತ್ತೆ, ನೀಟಾಗಿ ಬೇಯುತ್ತೆ. ನೀವು ಹೈ ಫ್ಲೇಮಲ್ಲಿ ಮಾಡಿದ್ರೆ ಬೇಗ ಆಗುತ್ತೆ, ಬಟ್ ನೀಟಾಗಿ ಬೆಂದಿರಲ್ಲ ಅದು. ಸೊ ಮೀಡಿಯಮ್ ಫ್ಲೇಮಲ್ಲಿ ಮಾಡಿ, ಅದಾದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ, ಹಸಿಮೆಣಸಿನ್ಕಾಯಿ ಹಾಕಿ ಅದನ್ನು ಗುರಾಡ್ತಾ ಇದ್ದೀನಿ. ಸೊ ನಾನು ಇಬ್ಬರಿಗೆ ಆಗೋಷ್ಟು ಅಷ್ಟೇ ತೋರಿಸ್ತಾ ಇದ್ದೀನಿ. ನಿಮ್ಮಲ್ಲಿ ಜಾಸ್ತಿ ಇತ್ತಂದರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ. ನೆಕ್ಸ್ಟು ಟೊಮೆಟೊ ಹಾಕಿ, ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಉಪ್ಪು ಹಾಕೋಣಂತೆ. ಉಪ್ಪು ಹಾಕಿದ್ರೆ ಕ್ಲೀನಾಗಿ ಚೆನ್ನಾಗಿ ಬೇಯುತ್ತೆ. ಸ್ವಲ್ಪ ನೋಡ್ಕೊಂಡು ಹಾಕಿ, ಯಾಕೆಂದರೆ ನಾವು ಕಾಳಿಗೂ ಕೂಡ ಹಾಕಿರ್ತೀವಿ ಉಪ್ಪು ಬೇಯಿಸ್ಬೇಕಾದ್ರೆ. ಸೊ ಈ ಒಗ್ಗರಣೆಗೆ ಸ್ವಲ್ಪ ನೋಡ್ಕೊಂಡು ಹಾಕಿ. ನೋಡಿ, ಆಲ್ಮೋಸ್ಟು ಬೆಂದೋಯ್ತು. ಬೆಂದೋದ್ಮೇಲೆ ನಾವೇನು ಮಾಡೋಣ ಅಂತಂದರೆ, ಇದು ಕಾಳು ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದು ಕಾಳನ್ನ ಕೂಡ ಹಾಕೋಣಂತೆ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಳು ಬೇಯಿಸ್ಬೇಕಾದ್ರೆ ನೀರು ಜಾಸ್ತಿ ಹಾಕಬೇಡಿ. ನೋಡಿ, ಇಲ್ಲಿ ಜಾಸ್ತಿ ಆಗುತ್ತೆ, ಮತ್ತು ಅದು ನೀರು ಖಾಲಿ ಆಗುತ್ತೆ, ನೀರೆಲ್ಲ ಡ್ರೈ ಆಗೋ ತನಕ ನಾವು ಮತ್ತೆ ಬೇಯಿಸ್ತಾನೆ ಇರಬೇಕಾಗುತ್ತೆ. ಸೊ ಸ್ವಲ್ಪ ಹಾಕಿ. ನೆಕ್ಸ್ಟ್ ಏನು ಮಾಡೋಣ, ನಾನು ಕಡಲೆ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಏನು ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೋತಾ ಇದ್ದೀನಿ. ನಿಮಗೇನಾದರೂ ಹಸಿಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ, ಹಸಿಮೆಣಸಿನ್ಕಾಯಿ ಇಷ್ಟ ಆಗಲ್ಲ ಅಂದರೆ ಹಸಿಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಟ್ಟು ಇದಕ್ಕೆ ಖಾರದ ಪೌಡರ್ ಕೂಡ ಹಾಕ್ಕೋಬೋದು, ಖಾರದ ಪುಡಿನ. ಸೊ ಚಾಯ್ಸು ನಿಮ್ಮದು, ಖಾರಕ್ಕೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲೈಟಾಗಿ ಕುದಿಸೋಣಂತೆ. ಆವಾಗ ನೀರೆಲ್ಲ ಎವಾಪ್ರೇಟ್ ಆಗುತ್ತೆ. ನೋಡಿ, ಸ್ವಲ್ಪ ತಿಕ್ಕಾಯಿತು ಪಲ್ಯ. ತಿಕ್ಕಾಗಿ ನೀರು ಕೂಡ ಸ್ವಲ್ಪ ಕಡಿಮೆ ಆಗ್ತಾಯಿದೆ. ಇದು ತುಂಬ ಹೆಲ್ದಿ, ಪ್ರೋಟೀನ್. ಯಾರು ಡೈರೆಕ್ಟಾಗಿ ಹಂಗೆ ಕಾಳು ತಿನ್ನಲ್ಲ ಅಂತ ಹೇಳ್ತಾರೋ, ಕೊತ್ತಂಬರಿ ಸೊಪ್ಪು ಹಾಕಿ ಮೇಲೆ ಅವರಿಗೆಲ್ಲನೂ ಕೂಡ ಈ ಥರ ಮಾಡಿಕೊಟ್ರೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ನು. ಇಲ್ಲ ಏನಾದರೂ ನೀವು ರೈಸ್ ಮಾಡಬೇಕಾದ್ರೆ ಸೈಡ್ ಪಲ್ಯ ಆಗಿ ಕೂಡ ನೀವು ಮಾಡ್ಬೋದು. ಪಲ್ಯ ಥರ ಕೂಡ ನಾವು ನೆಂಚ್ಕೊಂಡು ತಿನ್ಬೋದು ಇದನ್ನು. ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಗರಂ ಮಸಾಲೆ ಎಲ್ಲ ಜಾಸ್ತಿ ಹಾಕಬೇಡಿ, ಚೆನ್ನಾಗಿರಲ್ಲ, ಮಸಾಲ ಆಗಿಬಿಡುತ್ತೆ. ನೋಡಿ, ಎಷ್ಟು ನೀಟಾಗಾಯಿತು. ಪಲ್ಯ ಗಟ್ಟಿ ಕೂಡ ಆಯಿತು, ರಸ ಎಲ್ಲ ಹೋಯ್ತು. ನೋಡಿ, ಇಷ್ಟೇ. ಇದು ಮೊಳಕೆ ಹೆಸರು ಕಾಳು ಪಲ್ಯ ರೆಡಿ ಟು ಈಟ್. ಇದು ತುಂಬ ಚೆನ್ನಾಗಿರುತ್ತೆ, ಚಪಾತಿಗೆ ಮಾತ್ರ ಬೆಸ್ಟ್ ಕಾಂಬಿನೇಷನ್ನು. ಸೊ ನೀವೆಲ್ಲರೂ ಟ್ರೈ ಮಾಡಿ, ಒಳ್ಳೆಯದು ಕೂಡ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.